ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಖಾನಾವಸಳ್ಳಿ ಬಿಟ್ಟು ಮುಂದೆ ಇದ್ದೀನಿ. ಲಾಸ್ಟ್ ವಿಡಿಯೋ ಖಾನಾವಸಳ್ಳಿಯಲ್ಲಿ ಎಂಡ್ ಮಾಡಿದ್ದೆ, ಅಲ್ಲಿ ಟೀ ಕುಡ್ಕೊಂಡು ಬಿಟ್ಟಿದ್ದೆ, ಅಲ್ಲಿಗೆ ಎಂಡ್ ಮಾಡಿದ್ದೆ. ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಇದೆ. ಏನಪ್ಪ ಅಂದರೆ ಸುಮಾರು ಜನ ನನಗೆ ಮೆಸೇಜ್ಗೆ ರಿಪ್ಲೈ ಕೊಡ್ತಾಯಿಲ್ಲ ಅಂತೇಳಿ ಆಗ್ತಾಯಿದ್ದೀರಾ. ನನಗೆ ತುಂಬಾ ಹಿಂಸೆ ಆಗ್ತಾಯಿದೆ. ಯಾಕಂದರೆ ಮುಂಚೆ 10-20 ಮೆಸೇಜ್ ಇತ್ತು, ರಿಪ್ಲೈ ಕೊಡ್ತಾಯಿದ್ದೆ. ಈಗ 50, 60, 70 ಬಂದಿದೆ ನೋಡಿ. ಬೇಕಾದ್ರೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ, 60 ಮೆಸೇಜ್ ಬಂದಿದೆ. ಈಗ ಗಾಡಿ ಓಡಿಸ್ಕೊಂಡು ವಿಡಿಯೋ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಮೆಸೇಜು ರಿಪ್ಲೈ ಮಾಡೋದು ತುಂಬ ಕಷ್ಟ ಆಗ್ತಿದೆ ನೋಡಿ. ಎಲ್ಲರೂ ರಿಪ್ಲೈ ಮಾಡಲೇಬೇಕು ಅಂತ ಮೆಸೇಜ್ ಹಾಕಿರೆ ರಿಪ್ಲೈ ಮಾಡೋಣ, ಆದಷ್ಟು ಎಷ್ಟಾಗುತ್ತೋ ರಿಪ್ಲೈ ಮಾಡೋಣ ಇನ್ನು ಮುಂದೆ. ಎಲ್ಲರೂ ಹಾಕಿದರೆ ಇಲ್ಲ ಪರವಾಗಿಲ್ಲ ಅಣ್ಣ, ನಾನು ಲೈಕ್ ಕೊಡ್ತಾ ಇರ್ತೀನಿ ಪ್ರತಿಯೊಂದಕ್ಕೂ, ವಿಡಿಯೋ ಮೆಸೇಜ್ಗಳೆಲ್ಲ ನೋಡ್ತಾ ಇರ್ತೀನಿ. ಹಂಗೂ ಕೆಲವೊಂದು ಮೆಸೇಜ್ಗೆ ರಿಪ್ಲೈ ಕೊಡ್ತಾ ಇರ್ತೀನಿ, ಕೆಲವೊಂದು ಪೆಂಡಿಂಗ್ ಇಕ್ಕಿರ್ತೀನಿ. ಇಲ್ಲ ಎಲ್ಲ ಕೊಡಲೇಬೇಕು ಅಂತ ಏನಾರು ಹಾಕಿದರೆ ನೋಡೋಣ ಇನ್ನು ಮುಂದೆ ಎಲ್ಲ ಮೆಸೇಜಿಗೂ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಹೇಳಿದ್ರೆ ಕಂಪಲ್ಸರಿ ಮಾಡ್ತೀನಿ. ಅದು 100 ಮೆಸೇಜ್ ಬಂದರೂ ಪರವಾಗಿಲ್ಲ, ವಿಡಿಯೋ ಒಂದು ದಿನ ಲೇಟ್ ಆದ್ರೂ ಮೆಸೇಜ್ಗಂತೂ ರಿಪ್ಲೈ ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡಿ ನೋಡಿ. ಮೆಸೇಜ್ ಹಾಕಿ ಏನಂತೀರ ಅಂತ ನೋಡೋಣ. ಬರೀ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ. ಇನ್ನೊಂದು 60 ಕಿಲೋಮೀಟ್ರ್ ಹೋಗ್ಬೇಕು. ಹೋಗಿ ಸೀರಿಯಲ್ ಹಾಕ್ಬಿಟ್ಟು ಮಲಿಕಳದವ್ರು ಇಬ್ಬರು ಮುಂದೆ ಹೋದವರು ಕಣ್ಣಿಗೆ ಕಾಣ್ದಂಗೆ ಓಡೋಗ್ಬಿಟ್ರು. 2 ಗಾಡಿಯವರು ಎಲ್ಲವ್ರಂತ ಗೊತ್ತಿಲ್ಲ. ಹೋಗಿ ನೋಡೋಣ. ಸೀರಿಯಲ್ ಹಾಕಿದಾಗ ಗೊತ್ತಾಗುತ್ತೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ, ಯಾವ ರೋಡಲ್ಲಿ ಹೋಗ್ತಾಯಿದ್ದೀನಿ, ಫ್ಯಾಕ್ಟ್ರಿ ರೋಡಲ್ಲಿ ಹೊಸಹಳ್ಳಿಯಿಂದ ಒಳಗಡೆ ಹೋಗ್ತಾಯಿದ್ದೀನಿ ನೋಡಿ. ಹೆಂಗಿದೆ ರೋಡು ಇದು. ಈ ಕಡೆ ಎಲ್ಲ ಹೋದರೆ ಹೊಸಪೇಟೆ ಡ್ಯಾಮ್ ಬ್ಯಾಕ್ ಸೈಡ್ ಹೋಗ್ತಾ ಇರೋದು. ಇಲ್ಲಿ ಟೈಮಲ್ಲಿ ಒಂದು ಊರಿಲ್ಲ ಏನಿಲ್ಲ, ಯಾರು ಬಂದು ಹೊಡೆದಾಕಿರೋ ಕೇಳೋರ್ ಗತಿ ಇಲ್ಲ. ಎಂಥ ರೋಡ್ ನೋಡಿ. ಮುಂಚೆ ಎಲ್ಲ ಈ ರೋಡಲ್ಲಿ ಕಳ್ಳರ ಕಾಟ ಇತ್ತು, ಇವಾಗೆಲ್ಲ ಏನೂ ಇಲ್ಲ. ಇವಾಗೆಲ್ಲ ಆರಾಮಾಗಿ ಓಡಾಡ್ಬೋದು ನೈಟೇ. ಮುಂಚೆ ಎಲ್ಲ ಏನು ಮಾಡೋರು, ಬಂದಲ್ಲಿ ಸೈಡಲ್ಲಿ ಹಾಕೊಂಬಿಟ್ಟು ಕ್ರಾಸಲ್ಲೇ ಬೆಳಗ್ಗೆ ಎದ್ದು ಬಿಡೋರು. ಆಮೇಲೆ ದಿನ ಕಳ್ದಂಗೆ ಇವಾಗೆಲ್ಲ ಏನಿಲ್ಲ, ಆರಾಮಾಗಿ ಹೋಗ್ತಿರ್ತಾರೆ. ನಾವು ಅಲ್ಲೇ ಮಲಿಕೊಂಡ್ರೆ ಸೀರಿಯಲ್ ಹಾಕೋ ಎಲ್ಲ ಸಮಸ್ಯೆ ಆಗ್ಬಿಡ್ತವೆ. ಫುಲ್ಲು ಕಾಡೊಳಗೆ ಮಡಿಕೊಂಡು ಅವ್ನ ಫ್ಯಾಕ್ಟ್ರಿನ. ಎಂಥ ಕಾಡು ಅಂದರೆ ಮುಂದೆ ತೋರಿಸ್ತೀನಿ ಬರ್ರಿ. ಇದರ CC ರೋಡ್ ಐತೆ, ಮುಂದೆ ಹೋದರೆ CC ರೋಡ್ ಇರಲ್ಲ, ಮಣ್ಣು ರೋಡು. ಹೆಂಗಿದೆ ಎಲ್ಲ ಕಾಡು. ಟೈಮ್ ಆಲೆ 1:15. ನನ್ನ ಫ್ಯಾಕ್ಟ್ರಿ ಹೋಗೋಷ್ಟೊತ್ತಿಗೆ 2 ಗಂಟೆ ಎಂಟ್ರಿ ಮಾಡಿ ಮಲಿಕೊಳ್ಳೋಷ್ಟೊತ್ತಿಗೆ 2 ಗಂಟೆ 2:15 ಆಗ್ಬಿಡ್ತವೆ. ಎಂಟ್ರಿ ಮಾಡಿ ಎಲ್ಲ ನಾವು ಮಲಗೋಷ್ಟೊತ್ತಿಗೆ. ಇಲ್ಲಿಂದ ಕಿಲೋಮೀಟ್ರ್ ಕಡಿಮೆ ಐತಿ, ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಅಷ್ಟೇ ಫ್ಯಾಕ್ಟ್ರಿ. ಆದರೆ 3-4 ಕಿಲೋಮೀಟ್ರ್ ಹೋಗೋದೇ 1/4 ಗಂಟೆ ತಗೊಂಡ್ಬಿಡ್ತದೆ. ಇದು CC ರೋಡ್ ಇರೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಮುಂದೆ ಐತೆ ಬರ್ರಿ, ತೋರಿಸ್ತೀನಿ ಹೆಂಗೈತೆ ರೋಡ್ ಅಂತ. ಬರೀ ಮಣ್ಣು ರೋಡು. ಈ ರೋಡು ಸೀದಾ ಹೋದರೆ ನಮ್ಮ ಹಿರೇಬಗ್ನಾಳು ಆ ಕಡೆ ನಾವು ಗಿಣಿಗೆರೆಯಿಂದ ಬರ್ತೀವಲ್ಲ, ಆ ರೋಡ್ಗೆ ಹೋಗುತ್ತೆ, ಬಗ್ನಾಳ ಕಡೆ ಹೋಗುತ್ತೆ. ಆದರೆ ಈ ರೋಡಲ್ಲಿ ನಮ್ಮ ಗಾಡಿನ ಬಿಡಲ್ಲ. ಇಲ್ಲಿ ಮುಂದೆ ಒಂದು ಊರೈತೆ, ಆ ಊರಲ್ಲಿ ಗಾಡಿ ಬಿಡಲ್ಲ. ನಮ್ಮದು ಪರ್ಮಿಷನ್ ಇಲ್ಲ, ಅಲೋ ಇಲ್ಲ. ಜನಗಳು ಗಲಾಟೆ ಮಾಡ್ತಾರೆ. ನಮಗೆ ಈ ಫ್ಯಾಕ್ಟ್ರಿ ಹೋಗೋದ್ರಿಂದ ಇಲ್ಲಿ ಮುಂದೆ ಹೋಗಿ ರೈಟ್ ಹೊಡ್ಕೊಂಬಿಡ್ಬೇಕು, ಸೀದಾ ಹೋಗಂಗಿಲ್ಲ. ಸೀದಾ ಹೋದರೆ ಮುಂಚೆ ಏನು ಮಾಡೋರು, 100 ರೂಪಾಯಿನ 50 ರೂಪಾಯಿ ಈಸ್ಕೊಂಡು ಬಿಡೋರು ದೇವಸ್ಥಾನಕ್ಕೆ ಖರ್ಚಿಗಂತೇಳಿ. ಇವಾಗ ಟೋಟಲಾಗಿ ಬಂದ್ ಮಾಡಿಬಿಟ್ಟಾರೆ. ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಊರಲ್ಲಿ ಕೆಲವೊಂದು ಥರ ರೂಲ್ಸ್. ಸಿಕ್ಕಾಪಟ್ಟೆ ಧೂಳುತ್ತೆ ಮನೆಗಳಿಗೆ, ಮತ್ತು ಮಕ್ಕಳು ಮರಿಗಳೆಲ್ಲ ಇರ್ತಾರೆ, ಎಲ್ಲರಿಗೂ ಸಮಸ್ಯೆ ಆಗ್ತವೆ ಅನ್ನೋ ಉದ್ದೇಶಕ್ಕೆ ಗಾಡಿನೇ ಬಿಡಲ್ಲ. ಇಲ್ಲಿ ಲೋಕಲ್ ಗಾಡಿನೂ ಬಿಡೋದು ಡೌಟು. ಅದೇ ಊರಿನವ್ರ ಗಾಡಿ ಆಗಿದ್ರೆ ತಗೊಂಡೆ ಮನೆ ತಾವು ನಿಲ್ಸ್ಕೋಬೋದು. ಓಡಾಡೋಂಗಿಲ್ಲ. ಅಲ್ಲಿ ಮನೆ ತಾವಾಗ ನಿಲ್ಸ್ಕೊಳ್ಳೋದ್ರೆ ಮಾತ್ರ ನಿಲ್ಸ್ಕೋಬೇಕು. ಇದು ನೋಡಿ ರೋಡಲ್ಲಿ ಇಷ್ಟೇ. ಇಲ್ಲಿಂದ ಮುಂದಕ್ಕೆ ನಾವು ಹೋಗಂಗಿಲ್ಲ, ಸೀದಾ ಇಲ್ಲೇ ರೈಟ್ ಹೊಡ್ಕೊಬೇಕು ನಾವು. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾನೆ, HRG MS ಮೆಟಲ್. ಇಲ್ಲಿ ಗೇಟ್ ನೋಡಿ. ಇಲ್ಲಿ ಯಾವ ಸೆಕ್ಯೂರಿಟಿ ಇಲ್ಲ, ಏನಿಲ್ಲ. ಅಲ್ಲಿ ಗೇಟ್ ಐತೆ ನೋಡಿದ್ರ. ರೋಡ್ ಇವಾಗ ಮಣ್ಣು ರೋಡು. ನೋಡಿ ಇವಾಗ ಮಣ್ಣು ರೋಡು.
ಪಾರ್ಕಿಂಗ್ ಇರೋದು ಒಂದು ಕಡೆ, ಗೇಟ್ ಇರೋದು ಒಂದು ಕಡೆ. ಪಾರ್ಕಿಂಗು ಗೇಟ್ಗೂ ಹೆಚ್ಚು ಕಮ್ಮಿ ಅಲ್ಲಿಂದ 1 ಕಿಲೋಮೀಟ್ರ್ ಹತ್ರ ಆಗುತ್ತೆ. ನೈಟಲ್ಲಿ ಹೋದರೆ ಇಲ್ಲೇ ಈ ಪಾರ್ಕಿಂಗಲ್ಲಿ ಒಬ್ಬ ಸೆಕ್ಯೂರಿಟಿ ಅವನೇ, ಅಲ್ಲೇ ಎಂಟ್ರಿ ಮಾಡಿಸ್ಕೊಡ್ಬೋದು. ಹಗಲಲ್ಲಿ ಹೋದರೆ ಗಾಡಿ ಇಲ್ಲಿ ನಿಲ್ಲಿಸಿ ಅಲ್ಲಿಗೆ ಹೋಗಲೇಬೇಕು. 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಎಂಟ್ರಿ ಮಾಡಿ ಬರಬೇಕು. ನೈಟಲ್ಲಾದರೆ ಇಲ್ಲೇ ಇಸ್ಕೊಂಡ್ಬಿಡ್ತಾನೆ. ಹಂಗಾಗಿ ನಾವು ನೈಟಲ್ಲಿ ಬಂದರೆ ನಮಗೆ ಸ್ವಲ್ಪ ಪರವಾಗಿಲ್ಲ. ಹಗಲಲ್ಲಿ ಬಂದರೆ ಏನಿಲ್ಲ, 1 ಕಿಲೋಮೀಟ್ರ್ ನಡಿಬೇಕು. ನಡುವೆಲ್ಲ ಬೆಟ್ಟ ಗುಡ್ಡ, ಎಲ್ಲ ಬೆಟ್ಟ ಗುಡ್ಡ, ಕಾಡುಗಳು, ಕಾಡು ಪ್ರಾಣಿಗಳೆಲ್ಲ ಓಡಾಡ್ತಿರ್ತವೆ. ಇಲ್ಲೆಲ್ಲ ಹುಷಾರಾಗಿರ್ಬೇಕು. ಕರಡಿ ಓಡಾಡ್ತಿರ್ತವೆ. ಎಂಥ ಕಾಡಲ್ಲಿ ತಂದು ಮಡಗಿದಾನಂದ್ರೆ ಫ್ಯಾಕ್ಟ್ರಿನ, ಏನು ಮಾಡೋಕ್ಕಾಗಲ್ಲ. ಆಗಿನ ಕಾಲದಲ್ಲೆಲ್ಲ ಮೈನ್ಸ್ ಇದ್ದಾಗ ಇಲ್ಲೆಲ್ಲ ಜಾಗದಲ್ಲಿ ತಗೊಬಂದು ಎಲ್ಲಿ ಖಾಲಿ ಸೈಟ್ಗಳವೋ ಅಲ್ಲೆಲ್ಲ ಬಂದು ತಗೊಂಡು ಫ್ಯಾಕ್ಟ್ರಿಗಳು ಕಟ್ಕೊಂಬಿಟ್ಟವ್ರಿ. ಹಿಂದ್ಗಡೆ ಅಂತೂ ಮಿರರ ಕಾಣ್ತಾ ಇದೆಯಾ? ಕಾಣ್ತಿರ್ಬೇಕು. ಹೊಸಿ ಧೂಳು ಹೋಗ್ತಿರಲ್ಲ, ಲೆಫ್ಟ್ ಸೈಡ್ ಮಿರರ ಕಾಣ್ತಾ ಇದೆ. ಮಣ್ಣು ರೋಡಲ್ವ ಇದೆಲ್ಲ, ಇವೆಲ್ಲ ಮಣ್ಣಲ್ವಾ, ಹಂಗಾಗಿ ಧೂಳು ಕಿತ್ಕೊಂಡು ಹೋಯ್ತಾ ಇರ್ತವೆ ಹಿಂದ್ಗಡೆ. ನೈಟ್ ಆಗಿರೋದು ಶಿಸ್ತಾಗಿ ಬಿಡ್ಕೊಂಡು ಹೋಗ್ತಾ ಇದ್ದೀನಿ. ಹಗ್ಲಲ್ಲಿ ಹಂಗೆ ಬಿಟ್ಕೊಂಡು ಹೋಗೋಕ್ಕಾಗಲ್ಲ. ಹಗ್ಲಲ್ಲಿ ಹಂಗೆ ಬಿಟ್ಟರೆ ಏನಿಲ್ಲ, ಎಲ್ಲ ಕಡೆ ಧೂಳು ಕಿತ್ಕೊಂಡು ಬರ್ತಿರ್ತವೆ. ಅಲ್ಲೆಲ್ಲ ಯಾವುದೋ ಲೈಟ್ಗಳು ಬೇರೆ ಅವಪ್ಪ, ಏನಂತ ಗೊತ್ತಿಲ್ಲ ಅವೆಲ್ಲ. ಇಲ್ಲಿ ನೋಡಿ ರೋಡ್ ಹೆಂಗವೆ, ಗಾಡಿಗಳು ಎಷ್ಟವೆ ಏನು ಅನ್ನೋದು ಗೊತ್ತಿಲ್ಲ. ನಮ್ಮ ಬುಲೆಟ್ ಗಾಡಿಗಳಂತೂ ಸಿಕ್ಕೇ ಇಲ್ಲ, ಒಂದು ಸಿಕ್ಕಿಲ್ಲ ಬುಲೆಟ್ ಗಾಡಿಗಳು. ಎಲ್ಲ ಮುಂದೆ ಹೋಗಿ ಎಂಟ್ರಿ ಮಾಡೋರೇನೋ ಗೊತ್ತಿಲ್ಲ. ನಾವು ಹೋಗೋಣ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಹೋಗಿದ್ರೆ ಏನು ಮಾಡೋಕ್ಕಾಗಲ್ಲ. ಸೀರಿಯಲ್ ಬಂದರೆ ಸೀರಿಯಲ್ ಪ್ರಕಾರ ಖಾಲಿ ಮಾಡಲೇಬೇಕು.
ಫೈನಲ್ ಆಗಿ ಫ್ಯಾಕ್ಟ್ರಿ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಅಲ್ಲೆಲ್ಲ ಸ್ಟೀಲ್ TMT ಗಾಡಿಗಳು ನಿಂತೈತೆ, ಇಲ್ಲಿ ಗಾಡಿಗಳು ನಿಂತಿರವು. ನಾವು ಈ ಕಡೆಯಿಂದ ನಿಲ್ಲಿಸ್ಬಿಡೋಣ. ನೋಡಲ್ಲಿ ನಿಂತವೆ ಗಾಡಿಗಳು. ಬುಲೆಟ್ ಗಾಡಿ ಬಂದಿಲ್ಲ. ಬೆಳಗ್ಗೆ ಹಂಗೆ ಗೇಟಲ್ಲಿ ಹೋಗೋಕ್ಕೆ ಸರಿ ಹೋಗುತ್ತೆ. 1 2 3 4 ಆದರೆ ಬುಲೆಟ್ ಗಾಡಿ ಬಂದಿಲ್ಲ. ನಮ್ಮದೇ ಫಸ್ಟ್ ಗಾಡಿ ಬುಲೆಟ್. ನಾಳೆ ಫಸ್ಟ್ ಗಾಡಿ ನಮ್ಮದೇ ಖಾಲಿ ಆಗುತ್ತೆ. ಇವಾಗ ಗೇಟಲ್ಲಿ ಹೋಗಿ ಎಂಟ್ರಿ ಮಾಡಿಸಿ ಬರೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಅಲ್ಲಿ ನೆಕ್ಸ್ಟ್ ವಿಡಿಯೋವರೆಗೂ ಸಿಗೋಣ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೋಡಿ, ನಮ್ಮ ಅರ್ಜುನ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ. ಯಾವ ಥರ ಖಾಲಿ ಮಾಡ್ತಾರೆ ಅಂತ ಚೈನಲ್ಲಿ ಹಾಕೊಂಡು ತಗೊಂಡು ಹೋಗ್ತಾಯಿದ್ದಾರೆ. ಅಲ್ಲಿ ಚೈನಲ್ಲೇ ತಗೊಬಂದು ಮಾಡ್ತಿದ್ರು. ಅಂದರೆ ಅಲ್ಲಿ 9 ಪೀಸ್ ತಗೊಂಬರೋರು ಇಲ್ಲಿ ಒಂದೇ ಸಲ 18 ಪೀಸ್ ಎತ್ಕೊಂಡು ಹೋಗ್ತಾರೆ. ಅಷ್ಟು ಹೆವಿ ಇರೋದಿಲ್ಲ. 2 ಲೈನ್ ಖಾಲಿ ಮಾಡಿದ್ದಾರೆ. ಫ್ರೆಂಡ್ಸ್ 2 ಲೈನ್ ಖಾಲಿ ಮಾಡಿದ್ರೆ ಮುಗೀತು. ನಿಮಗೆ ಲಾಸ್ಟ್ ಟೈಮು ನಾನು ಆಂಧ್ರ ಪರ್ಕಿ ಹೋದಾಗ ಹೇಳಿದ್ನಲ್ಲ, ಸ್ಕ್ರಾಪ್ಗಳೆಲ್ಲ ಕಾಯಿಸ್ಬಿಟ್ಟು ಬುಲೆಟ್ ಥರ ಮಾಡ್ತಾರೆ. ಇದೇ ಬುಲೆಟ್ ಅನ್ನೋದು ಇದನ್ನು ಹೆಂಗೆ ಮಾಡ್ತಾರಪ್ಪ ಅಂದರೆ ಅದೇ ಹಳೆ ಸ್ಕ್ರಾಪ್ಗಳೆಲ್ಲ ಹಾಕಿ ಅದ್ರ ಜೊತೆ ನಾವು ಸ್ಪಾಂಜ್ ಗೋಲಿ ಎಲ್ಲ ಹಾಕಿ ಕಾಯಿಸಿ ಇದು ಮಾಡಿ ಬುಲೆಟ್ ಮಾಡಿಬಿಡ್ತಾರೆ. ಒಂದು ಬುಲೆಟ್ ಬಂದು ಇದು ಬಂದು 14 ಅಡಿ ಉದ್ದ ಬರುತ್ತೆ. ಕೆಲವೊಂದು 21 ಅಡಿ ಉದ್ದ ಬರುತ್ತೆ. ಇದು 14 ಅಡಿ ಫ್ಯಾಕ್ಟ್ರಿಗೆ. ಒಂದು ಬುಲೆಟ್ 3 kg 400 kg ಬರುತ್ತೆ. ಒಂದು ಪೀಸು 300ರಿಂದ 400 500 ಆ ಥರ ಬರುತ್ತೆ. ನೋಡೆಲ್ಲ ತಗೊಂಡು ಇದನ್ನು ಮತ್ತೆ ಬಿಸಿ ಮಾಡ್ತಾರೆ. ಅದು ಮುಂದೆ ಹೋಗ್ತಾ ಇರ್ಬೋದು. ತೋರಿಸಿದ ಅಲ್ಲಿ ಮುಂದೆ ಬಿಸಿಯಾಗಿ ಹೋಗ್ತಾ ಇರುತ್ತೆ. ಕೆಲವು ಬಾಯ್ಲರು ಬಿಸಿಯಾಗಿ ಮುಂದೆ ಅಲ್ಲಿ ಮಿಷಿನ್ ಹೋಗುತ್ತೆ. ಮಿಷಿನ್ ಹೋಗಿ ನೋಡಲ್ಲಿ ಹೋಗ್ತಾಯಿದೆ ನೋಡಿ, ಕಾಣ್ತಿದೆಯಲ್ಲಿ ನೋಡಿ, ಇಲ್ಲಿ ನೋಡಿದ್ರ ಬಿಸಿಯಾಗಿ ಹೋಗ್ತೇವೆ ನೋಡಿದ್ರ ಆ ಥರ ಇದನ್ನು ಬಿಸಿ ಮಾಡಿ ಅಲ್ಲಿ ಹೋಗುತ್ತೆ. ಅಲ್ಲಿ ಹೋಗಿ ಮಿಷಿನಲ್ಲಿ ಹಾಕಿ ಆ ಕಡೆ ಈ ಕಡೆ ಆ ಕಡೆ ಹಾಕಿ TMT ಕಂಬಿ ಯಾವ ಸೈಜ್ ಬೇಕೋ ಆ ಸೈಜು ಮಾಡಿಕೊಡ್ತಾರೆ. ಅಷ್ಟು ಉದ್ದ ಬರುತ್ತೆ. ಆ ಥರ ಇದು ಪ್ರೊಸೀಜರು ಗೊತ್ತಾಯ್ತಲ್ಲ. ಫಸ್ಟು ಮಣ್ಣಿಂದ ಗೋಲಿ ತೆಗಿತಾರೆ. ಗೋಲಿಯಿಂದ ಇದು ಮಾಡಿ ಸ್ಕ್ರಾಪ್ ಎಲ್ಲ ಮಿಕ್ಸ್ ಮಾಡಿ ಈ ಥರ ಬುಲೆಟ್ ತೆಗಿತಾರೆ. ಈ ಬುಲೆಟಿಂದ ನಮ್ಗೆ ಯಾವ್ದು ಬೇಕು, ಆ್ಯಂಗಲ್ಲ, TMTನ ಎಷ್ಟು ಹಿಡಿಬೇಕು, ಎಷ್ಟು ಉದ್ದ ಬೇಕು, ಯಾವ ಥರ ಬೇಕು ಆ ಥರ ತೆಗಿತಾರೆ. ಬರೀ ನಾವು ಗಾಡಿ ಖಾಲಿ ಮಾಡ್ಸೋಣ. ಲೋಡು ಸ್ವಲ್ಪ ಡೆಲ್ ಐತಂತವ್ರೆ, ಹೋಗೋದು ಯಾವುದೂ ಇಲ್ಲವಂತೆ. ವಾಪಸ್ ಕುಣಿಗಲ್ಲಿ ಹೋಗು ಅಂದರು. ಕುಣಿಗಲ್ಲಿ ಬೇಡ ಅಂದೆ. ರಾತ್ರಿ ಬರ್ಬೇಕಾರೆ ಇಲ್ಲಿ ಹೊಸಳ್ಳಿ ತವ ಇದರಲ್ಲಿ ಮರೆಮನಹಳ್ಳಿ ಬಿಟ್ಟು ಮುಂದೆ ಹಂಸ್ಗಳು ಆಗ್ತಾರೆ. ಅವ್ರಿಗೆ ಸ್ವಲ್ಪ ಸ್ಪೀಡಾಗಿ ಬಂದು ದಬಾಯಿಸಿಬಿಟ್ಟೆ. ಯಾಕೋ ಚೆಕ್ ಇಂಜಿನ್ ತೋರಿಸ್ತಾ ಇದೆ. ಹೋಗೋಣ ಶೋರೂಮ್ಗೆ ಹೋಗಿ ಇನ್ನೇನು ಗೋವಾ ಲೋಡಿಲ್ವಂತ ಇವತ್ತು ಆಲ್ಟೆ. ಶೋರೂಮ್ಗೆ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಅದೇನೈತೆ ಅಂತ ಅವೆಲ್ಲ ತೋರಿಸ್ಕೊಂಡು ರೆಡಿ ಮಾಡೋಣ. ನಾಳೆ ನೋಡೋಣ. ನೋಡಿ ಅಂತಾರೆ ನೋಡಿ, ಆ ಕಡೆ ಚೈನ್ ಹಾಕೋದು ಒಂದು ಲೈನ್ ಪೂರ್ತಿ ಎತ್ತು ಬಿಡ್ತಾನೆ. ಒಂದೇ ಸರಿ ಆ ಮೂಲೆ ಈ ಮೂಲೆ ಹಾಕ್ಬಿಡೋದು. ಈ ಚೈನು ಈ ಕಡೆಯಿಂದ ಆ ಮೂಲೆಗೆ ಹಾಕ್ಬಿಟ್ರೆ 18 ಪೀಸ್ ಐತೆ ಒಂದು ಲೈನಲ್ಲಿ. 18 ಪೀಸ್ ಎತ್ತು ಬಿಡ್ತಾನೆ. ಎಷ್ಟು ವೆಯ್ಟ್ ಇದೆ, ಎಷ್ಟು ವೆಯ್ಟ್ ಎತ್ತುತ್ತೀರಿ ಚಪಾತಿ ಚೈನ್ ಮಾತ್ರ ಕರೆಕ್ಟಾಗಿ ಹಾಕ್ಬೇಕು. ಹಾಕ್ತಾರೆ ಏನಿಲ್ಲ. ಆಮೇಲೆ ಇದನ್ನು ಖಾಲಿ ಮಾಡ್ಬೇಕಾದ್ರೆ ಗಾಡಿ ಮೇಲೆ ಕೂತಿರ್ಬೇಕು. ಇಲ್ಲ ಅಂದ್ರೆ ಏನು ಮಾಡ್ತಾರೆ ಗೊತ್ತಾ, ಬಾಡಿ ಹೊಡೆದ್ಬಿಟ್ಟು ಬಾಡಿ ಎಲ್ಲ ಬೆಂಡ್ ಮಾಡಿಬಿಡ್ತಾರೆ. ಎತ್ತಬೇಕಾದ್ರೆ ರೌಂಡ್ ಬೀಳ್ಲಿ ಅಂದ್ಬಿಟ್ಟು ಏನು ಮಾಡಿಬಿಡ್ತಾರೆ, ಬಾಡಿ ಹೊಡೆದ್ಬಿಟ್ಟು ಬಾಡಿ ಎಲ್ಲ ಬೆಂಡ್ ಮಾಡಿಬಿಡ್ತಾರೆ. ಹಂಗಾಗಿ ಗಾಡಿ ಮೇಲೆ ಕೂತ್ಕೊಂಡಿರೋದು ಯಾವ ಥರ ಆಗ್ತದೆ. ಸ್ನೇಹಿತರೆ, ಗಾಡಿ ಖಾಲಿ ಮಾಡ್ಕೊಂಡು ಹೊಸಪೇಟೆ ಕಡೆ ಹೋಗ್ತಾ ಇದ್ದೀನಿ. ಲೋಡು ಸದ್ಯಕ್ಕೆ ಇಲ್ವಂತೆ. ಇಲ್ಲಿ ನೋಡಿ ಸ್ಮೈಲಿ ಬರೀ 6 ತಗೊಬಂದೆ. ಯಾಕೋ ಚೆನ್ನಾಗಿ ಕಾಣ್ತಿಲ್ಲ. ನೆಕ್ಸ್ಟ್ ಟ್ರಿಪ್ ಇನ್ನೊಂದು 6 ತಗೊಬಂದು 12 ಹಾಕ್ಬೇಕು. ಅವಾಗ ಚೆನ್ನಾಗಿ ಕಾಣುತ್ತೆ. ಹಾಕೋಣ ನೆಕ್ಸ್ಟ್ ಟ್ರಿಪ್ ತಗೊಂಡು. ರಾತ್ರಿ ತಗೊಬಂದು ಬರೀ 6 ತಗೊಬಂದಿದೆ ಅಷ್ಟೇ. ಹೋಗೋಣ. ನೋಡಿ ರಾತ್ರಿ ಕಾಡ್ ರೋಡಲ್ಲಿ ಬಂದೆ. ಇವಾಗ ನೋಡಿ ಇವಾಗ ಕಾಣ್ತಿದ್ದೆ. ರಾತ್ರಿ ನಿಮ್ಗೇನು ಕಾಣ್ತಿರಲ್ಲ ಕತ್ಲೇಲಿ. ಇವಾಗ ನೋಡಿ ಬರೀ ಕಾಡು. ಇವಾಗ ಕಾಣ್ತೈತಾ ಎಲ್ಲ. ಹೋಗಿ ಬರ್ರಿ. ಇನ್ನೂ ನಾಷ್ಟ ಮಾಡಿಲ್ಲ. ಫಸ್ಟು ಬೈಪಾಸಲ್ಲಿ ಹೋಗಿ ನಾಷ್ಟ ಮಾಡಿ ಅಲ್ಲಿಂದ ಶೋರೂಮಲ್ಲಿ ಹೋಗಿ ಒಂದು ಲ್ಯಾಪ್ಟಾಪ್ ಹಾಕ್ಸ್ಬೇಕು.
ಯಾಕಂದರೆ ಯಾವುದೋ ಚೆಕ್ ಇಂಜನ್ ಲೈಟ್ ಆನ್ ಆಗೈತೆ, ಏನಕ್ಕಂತ ಗೊತ್ತಿಲ್ಲ. ABS ಮತ್ತು ಚೆಕ್ ಇಂಜನ್ ಎರಡೂ ಆನ್ ಆಗೈತೆ, ಅದು ಆಫೇ ಆಗ್ತಾಯಿಲ್ಲ. ಅದೊಂದ್ಸಲ ಲ್ಯಾಪ್ಟಾಪ್ ಹಾಕ್ಸ್ಬಿಟ್ಟು ಆಮೇಲೆ ಲೋಡ್ ಯಾಕೋ ಇವತ್ತು ಗೋವಾ ಇಲ್ವಂತೆ, ಕುಣಿಗಾಲ್ ತುಂಬು ಅಂದರು. ಕುಣಿಗಾಲ್ ಬೇಡ ಅಂದೆ. ಹಂಗಾರೆ ಎಲ್ಲ ಗಾಡಿ ಕೆಲಸ ಮಾಡಿಸ್ಕೊ, ನಾಳೆ ನೋಡೋಣ ಅಂತ ಹೇಳವ್ರೆ. ಬಂದರೆ ಇವತ್ತೇ ಲೋಡ್ ಆಗುತ್ತೆ, ಇಲ್ಲ ಅಂದರೆ ಇವತ್ತು ಹಾಲ್ಟು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಹಂಗೆ ಆಗ್ಬಿಡ್ತವೆ. ಕುಣಿಗಲ್ ತುಂಬಿರಿ ಇಲ್ಲೇ ಲೋಡ್ ಆಗ್ಬಿಡ್ತದೆ. ಇದೇ ಫ್ಯಾಕ್ಟ್ರಿಯಿಂದನೇ ರಿಟರ್ನು. ನಾನೇ ಬೇಡ ಅಂದೆ, ಯಾಕಂದರೆ ಶೋರೂಮ್ಗೆ ಹೋಗಿ ಅದೊಂದು ಸ್ವಲ್ಪ ತೋರಿಸೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀನಿ. ಹೋಗೋಣ, ಶೋರೂಮ್ಗೆ ಹೋಗಿ ಸಿಗೋಣ. ಫಸ್ಟ್ ನಾಷ್ಟ ಮಾಡ್ಕೊಂಡು ಆಮೇಲೆ ಶೋರೂಮ್ಗೆ ಹೋಗೋಣ. ಸ್ನೇಹಿತರೆ, ಶೋರೂಮಲ್ಲಿ ಇದ್ದೀನಿ. ಅಯ್ಯೋ ದೇವರೇ, ಇವತ್ತು ಕೆಲಸ ಆದರೆ ಆಯಿತು, ನಾಳೆ ಅಂತ ಹೇಳಿದ್ದಾರೆ. ನೋಡಿ ಎಲ್ಲ ಬಿಚ್ಚಿ, ನೋಡಿ ಫ್ಯೂಸ್ ಬಾಕ್ಸ್ ಎಲ್ಲ ಬಿಚ್ಚಿ. ಹಣೆಯ ಬಾನೆಟ್ ನಿಧಾನ ಕಾರಣ. ಚೆಕ್ ಮಾಡ್ತಾರೆ, ಏನೋ ವೈರಿಂಗ್ ಪ್ರಾಬ್ಲಮ್ ಅಂತಾರೆ. ಇಲ್ಲ ಅಂದರೆ ಐತೆ ನೋಡಿ EC, ಅದೇನೋ ಹೋಗೈತೆ ಅಂತಾರೆ. ಅದು ಹೋದರೆ 2 ದಿನ ಹೊಗೆ. ಇಲ್ಲೇ ಎಲ್ಲರೂ ಅರ್ಥಿಂಗ್ ಪ್ರಾಬ್ಲಮ್ ಆಗಿದ್ರೆ ಕೆಲಸ ಆಗುತ್ತೆ. ಏನು ಮಾಡ್ತಾರಪ್ಪ ಇವರು? ಎಲ್ಲ ಕಿತ್ತು ಮಡಗಾರ ವೈರ್ ಪೈರೆಲ್ಲ ನಮ್ಮ ಗಾಡಿದೆ. ಬಾನೆಟಲ್ಲ ನೋಡಿ. ಶೋರೂಮಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಕಾಣ್ತಿರ್ಬೋದು ಕೊಪ್ಪಳ ಟೋಲಲ್ಲಿ ಆಲ್ಟ್ ಆಗಿದ್ದೀನಿ. ಒಳ್ಳೆ ಅಡುಗೆ ಮಾಡ್ಕೊಂಡು ಗಾಡಿಗೆ ಊಟ ಎಲ್ಲ ಮಾಡಿದೆ. ಇಲ್ಲಿ ಇವತ್ತು ರೆಸ್ಟನ್ನು ಮರ್ಜಿಂಗ್. ಇವತ್ತು ಲೋಡ್ ಇರಲಿಲ್ಲ, ಇವತ್ತು ಗೋವಾ ಲೋಡ್ ಇರಲಿಲ್ಲ. ಕುಣಿಗಲ್ಲಿತ್ತು, ಕುಣಿಗಲ್ ಬೇಡ ಅಂತೇಳಿ. ಆಮೇಲೆ ಅದು ಬೇರೆ ಕೆಲಸ ಬೇರೆ ಇತ್ತಲ್ಲ, ಅದು ವೈರೆಲ್ಲ ಸುಟ್ಟೋಗಿ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಅದು ಅಂದರೆ ಬಾಡಿ ಕೇಬಿನ್ ಕಟ್ಸ್ಕೊಬಂದಾಗ ಸರಿಯಾಗಿ ಹಾಕಿಲ್ಲ. ಅದು ಉಜ್ಜಿ ಏನಾಗ್ಬಿಟ್ಟಿತ್ತು, ವೈರ್ ಕಟ್ಟಾಗ್ಬಿಟ್ಟು ಚರ್ಮ ಸ್ಕಿನ್ ಔಟ್ ಆಗ್ಬಿಟ್ಟು ಕಬ್ಬಣ ಕೂಸ್ತಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಎಷ್ಟು ಹತ್ಕೊಂಡ್ಬಿಟ್ಟಿತ್ತು, ಬರ್ನ್ ಆಗ್ಬಿಟ್ಟಿತ್ತು. ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ, ಅದನ್ನು ಅಷ್ಟೇ ಹತ್ಕೊಂಡಿತ್ತು. ಒಂದು 5-6 ವೈರ್ ಏನೋ ಕಟ್ಟಾಗಿತ್ತು, ಅದನ್ನೆಲ್ಲ ರೆಡಿ ಮಾಡಿದ್ರು. ಆದರೆ ಮಾತ್ರ ಲೇಬರು 3,000 ರೂಪಾಯಿ ಲೇಬರು. ಅದೇ ಬೇಜಾರಾಯಿತು. ವಾರಂಟಿ ಇರಲಿಲ್ಲ, ಹೊಸ ಗಾಡಿ ಇರೋದು. ಆಮೇಲೆ ಇನ್ನೊಂದು ಕಂಪ್ಲೇಂಟ್ ಅವ್ರೇನು ಹೇಳ್ತಾರೆ, ಇದು ನಮ್ಮ ಕಂಪ್ಲೇಂಟ್ ಅಲ್ಲ, ನಮ್ಮ ಮಿಸ್ಟೇಕ್ ಆಗಿದ್ದರೆ ನಾವು ಮಾಡಿಕೊಡ್ತೀವಿ. ಅದರ ಮಿಸ್ಟೇಕ್ ಬಂದ್ಬಿಟ್ಟು ನೀವು ಬಾಡಿ ಕೇಬಿನ್ ಕಟ್ಸ್ಬೇಕಾದ್ರೆ ಸರಿಯಾಗಿ ಹಾಕಿಲ್ಲ ಅನ್ನೋ ಮಿಸ್ಟೇಕ್ ಅಂತೇಳಿ ಏನೇನೋ ವಾದ ಮಾಡಿದ್ರು. ನಾವು ಒಂದು ಸ್ವಲ್ಪ ವಾದ ಮಾಡಿದ್ವಿ. 3,000ದಿಂದ ಫೈನಲಾಗಿ 2,000ಕ್ಕೆ ಈಸ್ಕೊಂಡು ಬಿಲ್ಲೆಲ್ಲ ಮಾಡಿ ಕೊಟ್ಟರು. ಇಲ್ಲಿ ಬಂದು ಅಡ್ಡ ಮಾಡಿ ಮಲಗಿದ್ದೀನಿ. ಇನ್ನೇನು ಇವತ್ತು ಲೋಡ್ ಇಲ್ಲ, ನಾಳೆನೇ ಗೋವಾಕ್ಕಾಗುತ್ತೆ ಅಂತ ಹೇಳವ್ರೆ. ಇನ್ನೂ ಏನೂ ಹೇಳಲಿಲ್ಲ. ಹಾಗಾಗಿ ಇಲ್ಲೇ ಟೋಲಲ್ಲಿ ಆರಾಮಾಗಿ ಅಡುಗೆ ಮಾಡಿ ಲೈಟ್ ಬೆಳಕು. ಅದೇ ನಮ್ಮ ಕೊಪ್ಪಳ ಟೋಲು. ಅದು ಬಿಜಾಪುರ ಹೋಗೋ ರೋಡು, ಇದು ನಮ್ಮ ಕೊಪ್ಪಳ ಹೋಗೋ ರೋಡು. ಎಲ್ಲ ಟೀ ಅಂಗಡಿಗಳೆಲ್ಲವೇ ಇಲ್ಲಿ. ಹೊಟ್ಟೆ ತುಂಬ ಊಟ ಮಾಡಿ ಯಾಕೋ ನಿದ್ದೆ ಬರಲಿಲ್ಲ. ತಣ್ಣ ಗಾಳಿ, ಸೆಕೆ ಅಂತೀವಿ ನೋಡಿ. ಸಿಕ್ಕಾಪಟ್ಟೆ ಚಳಿ, ತಣ್ಣ ಗಾಳಿ ಬೀಸ್ತಾಯಿತ್ತು. ಕೆಳಗಡೆ ಇಳಿದು ಹಂಗೆ ವಾಕ್ ಮಾಡ್ತಾಯಿದ್ದೆ ಊಟ ಮಾಡಿದ್ನಲ್ಲ. ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂಥೇಳಿ ಅಣ್ಣ. ಸದ್ಯಕ್ಕೆ ಇವಾಗ ಮಲಿಕೊಳ್ಳೋಣ. ಬೆಳಗ್ಗೆ ಲೋಡ್ ಎಲ್ಲಿಗೆ ಹೇಳ್ತಾರೆ ಏನು, ಗೋವಾಗಂತೇನೆ ಯಾವ ಫ್ಯಾಕ್ಟ್ರಿ ಏನು ಹೇಳ್ತಾರಂತ ಬೆಳಗ್ಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಮಲಿಕೊಳ್ಳೋಣ. ಬೆಳಗ್ಗೆ ಸಿಗೋಣ. ಎಲ್ಲರಿಗೂ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕೊಪ್ಪಳದಲ್ಲಿದ್ದೀನಿ. ಲೋಡ್ ಹೇಳಿದ್ದಾರೆ, ಲೋಡ್ಗೆ ಹೋಗ್ತಾಯಿದ್ದೀನಿ. ನೆನ್ನೆ ಟೋಲಲ್ಲಿ ಬಂದು ಆಲ್ಟ್ ಆಗಿದ್ದೆ ರಾತ್ರಿ. ಬೆಳಗ್ಗೆನೇ ಇವಾಗ ಲೋಡ್ ಹೇಳೋರೆ. ಟೈಮು 9 ಗಂಟೆ. ಮಲಗಿ ನೋಡಿ, ಸೀಟ್ ಬಟ್ಟೆ ಎಲ್ಲ ಬೆಡ್ಶೀಟ್ ಎಲ್ಲ ಒಗೆದು ಬೆಳಗ್ಗೆನೇ ಎದ್ದು ಎಲ್ಲ ಒಗೆಸ್ಕೊಂಡು ಎಲ್ಲ ರೆಡಿ ಆಗೋಷ್ಟೊತ್ತಿಗಾಗಲೇ ಫೋನ್ ಮಾಡಿ ಲೋಡ್ಗೆ ಹೇಳಿದ್ರು. ಲೋಡ್ಗೆ ಬಂದು ರೋಡ್ ನೋಡಿ ಹೆಂಗಿದೆ. ನಮ್ಮ ಪಾಯಿಂಟ್ಗೆ ಹೋಗೋ ರೋಡ್ ಇದು. ಯಾವ ಥರ ಐತೆ ಲೋಡಿಂಗ್ ಪಾಯಿಂಟ್ ಹೋಗೋ ರೋಡ್. ಅವ್ರ ಅಣ್ಣ ಅಲ್ಲಿ ನಿಲ್ಸ್ಕೊಂಬಿಟ್ರು. ಒಂದು 2 ವೀಲರ್ ಬಂತು. ನಾನು ಇಲ್ಲಿ ಸೈಡ್ ಹಾಕಿದ್ರೆ 2 ವೀಲರ್ ಅವ್ರು ಅಲ್ಲೇ ಸೈಡ್ಗೆ ಹಾಕೊಂಬಿಟ್ಟವ್ರೆ. ಕಡಲೆಕಾಯಿ ಅದೇ ಫ್ಯಾಕ್ಟ್ರಿ.
ರೋಡೇ ರೋಡು. ಲೋಡು ಮಾಮೂಲಿ ಗೋಲಿ. ಎಲ್ಲಿಗೆ? ವಾಪಸ್ ಗೋವಾದಲ್ಲಿ ಇದಕ್ಕೆ ಬಿಚ್ಚೋಲಿ 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 ಬಿಚ್ಚೋಲಿಗೆ ಲೋಡು. ಹೋಗೋಣ 3 ಗಾಡಿ ನಿಂತವಲ್ಲಿ ಲೋಡಿಂಗ್ ಪಾಯಿಂಟಲ್ಲಿ. ನಮ್ಮದು 4ನೇ ಗಾಡಿ. ಪೂರ್ತಿ ಗ್ರೌಂಡ್, ಇವೆಲ್ಲ ಖಾಲಿ ಗ್ರೌಂಡ್. ಒಂದು ನಮ್ಮದು SSP SSP ನಮ್ಮ ಫ್ರೆಂಡು. 2 ಬೇರೆ ಗಾಡಿ ಪರಿಚಯ ಇಲ್ಲ. 2 ಚಳಕೆರೆ ಗಾಡಿ. 2 ಈ ಕಡೆ ರೈಟ್ ಸೈಡಿಗಿರೋ ಚಳಕೆರವು, ಇದು ಲೆಫ್ಟ್ ಸೈಡಲ್ಲಿರೋದು ನಮ್ಮ ಆತ್ಮೀಯ ಗೆಳೆಯ ಸುನೀಲ್ ಅಂತೇಳಿ. ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಬೇರೆ, ನಮ್ಮ ವಿಡಿಯೋ ಎಲ್ಲ ನೋಡ್ತಿರ್ತಾರೆ. ನಮ್ಮ ಗೆಳಿಂಗ್ ಗಾಡಿ ಗೋವಾಗೇನೆ, ಅದನ್ನು ಜೊತೆಲೇ ಓಡಾಡ್ತೀವಿ. ಇನ್ನು ಇವರಿಬ್ಬರು ಜೊತೆಲೇ ಹಾಕ್ತೀವಿ ಗಾಡಿ. ಇದಾ 35 35 ಸುನಿ 35ನೇ. ಹೋಗೋಣ, ಹೋಗಿ ಎಂಟ್ರಿ ಬರೋಣ. ಎಂಟ್ರಿ ಬಂದು ನೋಡೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.